ಹೆಲಿಕಾಪ್ಟ್ರಲ್ಲಿ ಬಂದು ಯು ಡಿ ಮಿನಿಸ್ಟ್ರು ಫೈಲ್ಸ್ ಎಲ್ಲ ಹೊತ್ಕೊಂಡು ಹೋದ್ರು. ನಾವಾಗ ಅದಕ್ಕೆ ಪ್ರೆಸ್ನವ್ರ ಜೊತೆ ಮಾತಾಡಿದ್ರೆ ನನಗೆ ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ನನಗೊಂದು ನೋಟಿಸ್ ಕೊಟ್ಟಿದ್ದಾರೆ. ಯಾರು ಯು ಡಿ ಮಿನಿಸ್ಟ್ರು ನನಗೆ ನಿಮ್ಮ ಮೇಲೆ 50 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತಕ್ಕಂಥದ್ದು. ಈಗೇನಾಗಿ ನೀವು ತೊಗೊಂಡಾಗ ಏನು ಮಾಡಿದ್ರಿ, ಅದನ್ನು ಮೂಡಾದಲ್ಲಿ ಕದ್ದು ಹೊತ್ಕೊಂಡು ಹೋದಂಥ ಕದ್ದು, ಇಟ್ಸ್ ಎ ಥೆಫ್ಟ್, ಇಟ್ ಅಮೌಂಟ್ಸ್ ಟು ಥೆಫ್ಟ್. ಕಡ್ತಿಗಳನ್ನ ತಿದ್ದಿ ಇವತ್ತು ವೈಟ್ನರ್ ಹಾಕಿ ತಿಂತಾ ಇದ್ದೀರಾ. ಶ್ರೀಮತಿ ಪಾರ್ವತಿಯವರು ಮೂಡಕ್ಕೆ ಬರೆದಂಥ ಕಾಗದವನ್ನೇ ವೈಟ್ನರ್ ಹಾಕಿ ತಿದ್ದಿದ್ದೀರ. ಸೊ ಅಲ್ಲಿಗೇನಾಯಿತು, ನೀವೇನೇನು ಮಾಡ್ತಾಯಿದ್ದೀರಿ ಅಂತ ಇಟ್ ಪ್ರೂವ್ಸ್. ಛೇ ಯಾವ ಕಾಲಕ್ಕೂ ಈ ಥರ ಯಾವುದು ಆಗಿರಲಿಲ್ಲ. ಯಾವುದಿದು ಮೈಸೂರು, ಸಿದ್ದರಾಮಯ್ಯನವರು ಮೈಸೂರು, ಇಲ್ಲಿ ಇಷ್ಟೆಲ್ಲ ಆಗ್ತಾಯಿದೆ ಅಂತಂದರೆ ಯಾರಿಗೆ ಹೇಳ್ಕೊಳ್ಳೋಣ ಇದ್ದೀರ ನಾನು? ಯಾರಿಗೆ ಹೇಳ್ಕೊಳ್ಳೋಣ? ಇಷ್ಟೊತ್ತಿಗೆ ಫೈಲ್ ಕಳುವು ಮಾಡಿದ್ದಕ್ಕೆ ಮಿನಿಸ್ಟ್ರ್ ಮೇಲೆ ಒಂದು ಥೆಫ್ಟ್ ಕೇಸ್ ಆಗಬೇಕಾಗಿತ್ತು. ಯಾರನ್ನು ಕೇಳಿ ತೊಗೊಂಡೋದ್ರು ಅವರು. ಮತ್ತು ಇಬ್ಬರು ಮೂಡಾ ಕಮಿಷನರ್ ಮೇಲೆ ಇಷ್ಟೊತ್ತಿಗೆ ಕಳ್ಳತನದ ಕೇಸ್ ಹಾಕಿ ಅವ್ರ ಮೇಲೆ ಕರಪ್ಷನ್ ಕೇಸ್ ಹಾಕಿ ಇಷ್ಟೊತ್ತಿಗೆ ಒಳಗೆ ಹಾಕಬೇಕಾಗಿತ್ತು ಅವ್ರನ್ನ. ಯಾಕೆ ಇನ್ನೂ ಮಾಡಲಿಲ್ಲ ಅದನ್ನು? ಅವರಿನ್ನೂ ಹೊರಗಡೆನೇ ಇದ್ದಾರೆ. ಅವ್ರ ಮೇಲೆ ಒಂದು ಕೇಸ್ ಹಾಕೋಕ್ಕಾಗಲಿಲ್ಲ ನೀವು ಇನ್ನೂ ಸರ್ಕಾರ. ಕಾರಣ ಏನು? ನಿಮ್ಮ ಪರವಾಗಿದ್ದಾರೆ ಅಂತವರು. ಸರಿಯಾಗ್ತಾ ಇಲ್ಲ. ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದ್ದರೂ ಮುಖ್ಯಮಂತ್ರಿಗಳಾದಿಯಾಗಿ ಏನೂ ಆಗಿಲ್ಲ. ಅಲ್ಲೇನಾಗಿದೆ? ಏನೂ ಆಗಿಲ್ಲ. ಚೇಚೆ ಜನಕ್ಕೆ ಗೊತ್ತಿದೆ ಏನಾಗಿದೆ ಇಲ್ಲಿ ಅಂತ. ಪಾಪ ಒಬ್ಬರು MLC ಅವರೊಬ್ಬರು ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯ ಭವನದ ಒಳಗೆ ನುಗ್ಗಿ ರಾಜ್ಯಪಾಲನ ಒದ್ದಾಚೆ ಬಿಟ್ಟು, ಎಲ್ಲಿದ್ದೀರಾ ನೀವು? ಇದೇನು ಡೆಮೋಕ್ರೆಟಿಕ್ ಕಂಟ್ರಿನ? ಯಾವ ಥರ ಇದು? ಛೇ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬರು ಪರಿಷತ್ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಹಾಗೆ ಹೇಳ್ತಾ ಹೋದರೆ ಯಾರಿಗಿದು? ಹಾಗಾದರೆ ಇದು ಗೂಂಡಾ ರಾಜ್ಯನ ಇದು? ಸಿದ್ದರಾಮಯ್ಯನವರೇ, ಯು ಆರ್ ಸ್ಟಿಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ನೀವು ಕರ್ನಾಟಕದ ಮುಖ್ಯಮಂತ್ರಿ. ಯಾಕೆ ಮರಿತಾ ಇದ್ದೀರಿ ಅದನ್ನು? ಈ ಗೊಂದಲ ಗೋಜಿನೊಳಗೆ ಯಾಕಂದರೆ ಆ ಸ್ಥಾನನ ಮರಿತಾ ಇದ್ದೀರ? ನೋ. ಈ ನಿಮ್ಮ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಕರ್ನಾಟಕ ಗೂಂಡಾ ರಾಜ್ಯನೇ ಅದು ಶಾಸಕರುಗಳು. ಅಯ್ಯೋ ಯಾವ್ಯಾವ ರೀತಿ ಚೆ ಒಬ್ಬ ರಾಜ್ಯಪಾಲರು, ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್, ಅವ್ರು ಯಾವ ರೀತಿ ನಡೆಸ್ಕೊತಿದ್ರು ಅವ್ರನ್ನ? ಏನು ಭಾಷೆ ಉಪಯೋಗಿಸ್ತಿದ್ರು ಅವ್ರನ್ನ? ಯಾವ ರೀತಿ ಅವಮಾನ ಮಾಡ್ತಾಯಿದ್ರು? No, never in the history of Karnataka all this.